ತಂದೆಗೂ ಮಗನಿಗೂ ಒಬ್ಬಳೇ ಹೆಣ್ಣಾಗುವಂತ ಕಾಲ ಬರ್ತಿದೆ ಕಣ್ರಣ. ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗುವಂತ ಕಾಲ ಬರ್ತಿದೆ ಕಣ್ರಣ. ತಮ್ಮಿಗುಡ್ದಂತ ಮಕ್ಕಳೇ ತಮ್ಮನ್ನೇ ಒದಿಯುವಂತ ಕಾಲ ಬಂದಿದೆ ಕಣ್ರಣ. ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು ನೋಡ್ರಿ. ಅತ್ತೆಯರಿಗೆಲ್ಲ ಬೂದಿ ಉಂಡೆ, ಸೊಸೆಯರಿಗೆಲ್ಲ ತೂಗೋ ಮಂಚ, ತೂಕದನ್ನ ತಿನ್ನೋ ಕಾಲ ಬಂದಿದೆ ಕಣ್ರಣ. 7 ವರ್ಷದ ಎಳುಬಾಲೆ ಋತುಮತಿ ಆಗಬೇಕು ನೋಡ್ರಿ. 8ನೇ ವರ್ಷಕ್ಕೆ ಜೋಡಿ ತಟ್ಲು ಕಟ್ಟಬೇಕಂತ ನಮ್ಮ ಶರಣರು ಸಾರಿದಾರ ಕೇಳೋಣ. ಈಗ ನೋಡ್ರಿ, ಇದೇ 2024ರಲ್ಲಿ ಮನೆಗೊಬ್ಬ ಮಗ ಇದ್ದಂತವನ್ನ ಸೂರ್ಯ ಹುಟ್ಟುವಂತ ದಿಕ್ಕಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ 100 ಕಿಲೋಮೀಟರ್ ಪ್ರಯಾಣ ಕಳಿಸ್ಬೇಡಿ. ಏನು ಕಜ ಅಂದ್ರೆ ಹೋಗ್ಬೇಕಾದ್ರೆ ಮಂದಿಯಾಗಿ ಹೋಗ್ತಾರೆ, ಬರ್ಬೇಕಾದ್ರೆ ಹೆಣವಾಗಿ ಬರ್ತಾರೆ ಕಣ್ರಣ. ಈಗ ನೋಡ್ರಣ, ಓಣಿಗೆ ಬಂದ್ಬಿಟ್ಟು ಮಳೆ ಆಗ್ಲಿಲ್ಲ ಅಜ್ಜ, ಬೆಳೆ ಆಗ್ಲಿಲ್ಲ ಅಜ್ಜ ಅಂತಿದ್ದಾರೆ. ಎಲ್ರೋ ಮಳೆ ಬೆಳೆ ಆಗುತ್ತೆ. ತನ್ನ ಹೆಂಡತಿ ಸುಂದರಿಯಾದರೂ ಪರರ ಹೆಂಡತಿ ನೋಡುವ ಮಂದಿ ಹೆಚ್ಚಾಗಿದ್ದಾರೆ ಕಣ್ರು. ಕಾಲ ಕೆಟ್ಟೋಯ್ತಜ್ಜ, ನಿನ್ನ ಮಾನಗಳು ಕೆಟ್ಟು, ಜ್ಯೂಸ್ಗಳು ಕೆಟ್ಟು ಅಂತಿದ್ದಾರೆ. ಎಲ್ರಣ ಕೆಟ್ಟಿದೆ ಕಾಲ. ನಾವು ಕೆಟ್ಟಿದೀವಿ, ನಮ್ಮ ಹೊಟ್ಟೆಯಾಗಿ ಹುಟ್ಟಿರೋ ಮಕ್ಕಳನ್ನ ಕೆಟ್ಟಿರೋದು. ನಾನೆಚ್ಚು ನಂದೆಚ್ಚು ಅಂತಿದ್ದಾರೆ. ಉಳಿದಿದ್ ಬೀಜ ಹುಟ್ಟಲ್ಲ, ಮುಡಿದವ್ರು ಯಾರಿಗೆ ಭೂಮಿಯಲ್ಲಿಲ್ಲ ಕೇಳೋಣ. ಈಗ ನೋಡ್ರಿ, 2023ರಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಅನ್ಬೇಡಿ. ಇದೇ 2024 ಕೇಳೋಣ. ಮಳೆಗೆ ತಕ್ಕಷ್ಟು ಬೆಳೆ, ಬೆಳೆಗೆ ತಕ್ಕಷ್ಟು ರೊಕ್ಕ ಕಂಡೋಣ. ಇದೇ 2024 ಡಿಸೆಂಬರ್ ಕೊನೆ ತಿಂಗಳು ಕೇಳ್ರಿ. 1 ಗಂಟೆ ಕಾಲ ಭೀಕರವಾದ ಬಿರುಗಾಳಿಗೆ ಅನ್ಯಾಯದಿಂದ ಕಟ್ಟಿರುವಂತ ಮಾಡಿಗಳು, ಬಿಲ್ಡಿಂಗ್ಗಳು, ಕಲ್ಲಿನ ಕೋಟೆಗಳೆಲ್ಲ ನಾಶವಾಗುತ್ತಂತ ನಮ್ಮ ಶರಣರು ಹೇಳಿದಾರೆ ಕೇಳೋಣ. ಆದ್ರೆ ಸತ್ಯದಿಂದ ಕಟ್ಟಿರುವಂತ ಒಂದು ಗುಡಿಸಲು ಮನೆಯನ್ನು ಬೀಳಲ್ಲ ಅಂತ ನಮ್ಮ ಶರಣರು ಹೇಳಿದಾರೆ ಕೇಳ್ರಿ. ಅರೆತು ಬಾಳ್ರಿ, ತಿಳಿತು ಬಾಳ್ಬೇಡ್ರಿ. ಅರತರೆ ಅರನಾಗಬಲ್ಲ, ಮರೆತರೆ ಮಂಗನಿಗಿಂತ ಕಡೆಯಾಗಬಲ್ಲ ಕೇಳೋಣ. ಇದೇ 2024ರಲ್ಲಿ ಮಂದಿಗರಿದ ಕಾಯಿಲೆ ಮತ್ತೊಂದು ಬಂದಿದೆ ನೋಡ್ರಿ. ಮಂಗನ ಕಾಯಿಲೆ ಕಂಡ್ರಣ. ಮನುಷ್ಯರ ನಡುವೆ ಕಚ್ಚಿ ತಿಂದಾಟ ಕಾಯಿಲೆ ಬಂದಿದೆ ಕೇಳೋಣ. ಇವಾಗ ಕೇಳೋಣ, ಒಂದು ಬರ್ದಿಟ್ಕೊಳ್ಳಿ, ಸತ್ಯವೇ ಜಯ, ಕರ್ಮವೇ ಲಯ ಕಂಡ್ರು. ಸತ್ಯದಿಂದ ಬಾಳಿ, ಅನ್ಯಾಯದಿಂದ ಬಾಳಕ್ ಹೋಗ್ಬೇಡಿ. ಎತ್ತ ತಂದೆ ತಾಯಿನ ಪೂಜೆ ಮಾಡೋಣ, ಊರು ಗ್ರಾಮ ದೇವತೆಯನ್ನು ಪೂಜೆ ಮಾಡಿ, ಯಾವ ಕಾಯಿಲೆನೂ ಬರಲ್ಲ ಅಂತ ನಮ್ಮ ಶರಣ ಹೇಳಿದಾರೆ ಕೇಳೋಣ. ಈಗ ಕೇಳ್ರಿ, ತುಮಕೂರು ಜಿಲ್ಲೆ ಕುಣಿಗಲ್ಲು ತಾಲೂಕು ಮೀನಾಕ್ಷಿ ಎಂಬುವ ತಾಯಿ ಗಂಡನಿಲ್ಲದೆ ಗರ್ಭವತಿ ಆಗಬೇಕು ನೋಡೋಣ. ಆ ತಾಯಿ ಒಂದೇ ರಾತ್ರಿಯಲ್ಲಿ 9 ಮಕ್ಕಳ ನೋಡ್ರಿ. ಅದ್ರಲ್ಲಿ 8 ಕೂಸು ಲೈವ್ ಆಗ್ತಾರೆ. ಉಳಿಯೋದೊಬ್ಬರೇ, ಅವರೇ ನಮ್ಮ ನಾಡಿಗೆ ವೀರ ವಸಂತರಾಯರು ಕಂಡ್ರಣ. ಅವ್ರು ಇಟ್ಟು ಬರುವಂತ ಕಾಲ್ಗುಣ ಕೇಳ್ರಿ. ಆದಿಗಳೆಲ್ಲ ಹಸನಾಗಿ, ಬೀದಿಗಳೆಲ್ಲ ಬಿಸಿಲೆಳೆದು, ಕುಲ 48 ಜಾತಿಗೂ ಲಿಂಗ ಕಟ್ಟಬೇಕು ಕನ್ನಡ. ಆ ಕಾಲ ಕೇಳ್ರಿ, 1 ಗಂಟೆ ಕಾಲ ಜೋಡಿ ಸೂರ್ಯ ಮೂಡಬೇಕು. ಜೋಡಿ ಸೂರ್ಯ ಮೂಡಿದಾಗ ಕೂತ ಶಿವಬ್ರಾಹ್ಮಣರ ಹೆಣ್ಣು ಮಗಳು ಸರ್ಕಾರಿ ದವಾಖಾನೆಯಲ್ಲಿ 3 ಗೇಣುದ್ದ ಸರ್ಪ ನುಡಿಬೇಕು ನೋಡ್ರಿ. 3 ಗೇಣುದ್ದ ಸರ್ಪ ನಡೆದಾಗ ಕಲ್ಯಾಣದ ಪಟ್ಟದೊಳಗೆ 5 ಗಜದ ಹಂದಿಮರಿ ಕಣ್ಣಾಗುತ್ತೆ ಕನ್ನಡ. 5 ಗಜದ ಹಂದಿಮರಿ ಕಣ್ಣದ ಕೇಳ್ರಿ. ಆಂಧ್ರ ಕರ್ನೂಲ್ ಜಿಲ್ಲೆ ಮುಸಾಂಪಲ್ಲಿ ಎಂಬ ಗ್ರಾಮದಲ್ಲಿ ಅರಳಿ ಮರದಲ್ಲಿ ಹಾಲು ಸುರಿಬೇಕು, ಬೇವಿನ ಮರದಲ್ಲಿ ರಕ್ತ ಸುರಿಬೇಕು. 1 ಗಂಟೆ ಕಾಲ ಕೆಂಡದ ಮಳೆ ಬರಬೇಕು ಕನ್ನಡ. 1 ಕೊಡ ನೀರು ಒಟ್ಟು ಮಾರಾಟ ಆಗೋ ಕಾಲ ಬಂದಿದೆ ನೋಡ್ರಿ. ಕುಲವ 18 ಜಾತಿಗಳು ಒಂದೇ ಬಾವಿ ನೀರು ಕುಡಿಬೇಕಂತ ನಮ್ಮ ಶರಣ ಹೇಳಿದಾರೆ ಕೇಳೋಣ. ಈಗ ನೋಡೋಣ, ಹೇಳೋದು ಭಾರಿ ಇದೆ, ಕೇಳುವಂತ ಕಾಲವಲ್ಲ, ಕೇಳುವಂತ ಮಂದಿಲ್ಲ ನೋಡ್ರು. ಮನ್ಮನೆಗೂ ಪಟ್ಟ ಒತ್ತಿಗಿಲ್ದೆ ಕೆಟ್ಟವನ ಕಾಲ ಹೋಗ್ತಿದೆ ಕಣ್ರಣ. ಕತ್ತೆ ಕುದುರೆಗೆ ಬೆಲೆ ಉಂಟು, ಮಾನವನ ಜನ್ಮಕ್ಕೆ ಬೆಲೆ ಇಲ್ಲ ನೋಡ್ರು. ಈಗ ಕೇಳ್ರಿ, ಇದೇ 2024 ಬಾಣೆತ್ತರಿಗೂ, ಬಸರಿಯರಿಗೂ, ಆಡಿಗೂ, ಮೇಕೆಗೂ, ದನ ಕರುಗಳಿಗೂ, ಇಳೆ ಮಕ್ಕಳಿಗೂ ಚಲೋ ಇದೆ. ಮಿಗಿಲಾದ ಮಂದಿಗೆ ಚಲೋ ಇಲ್ಲ ಕಣ್ರಣ. ಎಣ್ಣೆ ಕುಡಿದ ಮಂದಿ ಸಾಯ್ತಾರೆ, ಹಾವು ಕಚ್ಚಿದ ಮಂದಿ ಸಾಯ್ತಾರೆ. ಗಾಡಿಗಳಲ್ಲಿ ದುರ್ಮಗಳು ಹೆಚ್ಚಿಕೊಂಡು ಕಣ್ರಣ. ಈಗ ಕೇಳ್ರಿ, ತಂದೆ ಕೂರೋ ಜಾಗದಲ್ಲಿ ಮಗ ಕೂರ್ಬೇಕು ಕಣ್ರಣ. ಮಗ ಕೂರುವಂತ ಜಾಗದಲ್ಲಿ ತಂದೆ ಕೂರ್ಬೇಕು ಕೇಳ್ರಿ. ತಂದೆಗೂ ಮಗನಿಗೂ ಒಬ್ಬಳೇ ಹೆಂಡ್ರಾಗುವಂತ ಕಾಲ ಬರ್ತಿದೆ ಕಣ್ರಣ. ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗುವಂತ ಕಾಲ ಬರ್ತಿದೆ ಕಣ್ರಣ. ಇವತ್ತೆಲ್ಲ ಹೇಳಿದ್ರು ಶರಣರ ಕತೆ ಮುಗಿಯಲ್ಲ ಕಣ್ರಣ. ಆದ್ರೆ ಈ ಓಣಿಗೆ ಬಂದಿರುವಂತ, ಈ ಗ್ರಾಮಕ್ಕೆ ಬಂದಿರುವಂತ ಮಾರಿಯರ ಕಾಟ, ದುರ್ಗಿರ ಕಾಟ ದೂರವಾಗ್ಲಿ. ಈ ಗ್ರಾಮದ ಮಕ್ಕಳೆಲ್ಲ ಬೆಳೀಲಿ ಅಂತ ಮುಂದಿನ ಗ್ರಾಮಕ್ಕೆ ಪ್ರಚಾರ ಮಾಡೋಣ. ಭಕ್ತರ ಮಕ್ಕಳು, ಬಡವ್ರ ಮಕ್ಕಳು ಇದ್ದಂತವ್ರು ಅಜ್ಜನ ಮಟ್ಟಕ್ಕೊಂದು ದಾನ ಧರ್ಮ ಕೊಟ್ಟು ಮುಂದಕ್ಕೆ ಕಳಿಸಿ. ಈ ಗ್ರಾಮಕ್ಕೆ ಜಯವಾಗ್ಲಿ, ಈ ನಾಡಿಗೆ ಜಯವಾಗ್ಲಿ, ಈ ದೇಶಕ್ಕೆ ಜಯವಾಗ್ಲಿ ಕಣ್ರಣ. ಓಂ ನಮಃ ಶಿವಾಯ.